ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಲ್ಲೇನ್ ಜಾತ್ರೆ ನಡೀತಾ ಇತ್ತಾ? ಯಾಕೆ ಹೋಗಿದ್ದೆ ಅಲ್ಲಿ? ಬಾಸು ಅದು ಶರಾಬ್, ನಿನಗೊಂದು ಸ್ವಲ್ಪನೂ ಕಾಮನ್ ಸೆನ್ಸ್ ಅನ್ನೋದಿಲ್ವಾ? ಫಸ್ಟ್ ಆಫ್ ಆಲ್ ನಮ್ಗೆ ಯಾರಿಗೂ ಹೇಳ್ದೆ ನೀ ಅಲ್ಲಿ ಹೋಗಿದ್ದೆ ತಪ್ಪು. ಹುಡುಗಾಟ ಆಡೋದಕ್ಕೂ ಒಂದು ಲಿಮಿಟ್ ಅನ್ನೋದಿರುತ್ತೆ. ತಮ್ಮ ಪ್ರಾಣದ ಜೊತೆನೆ ಆಟ ಆಡೋಷ್ಟು ಹುಡುಗಾಟ ಆಡಬಾರ್ದು. ಹೌದಮ್ಮ ದುರ್ಗಾ, ಇದ್ದಕ್ಕಿದ್ದ ಹಾಗೆ ನೀನ್ ಯಾಕೆ ಅಲ್ಲಿಗೆ ಹೋಗಿದ್ದೆ? ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ಇನ್ಫ್ಯಾಕ್ಟ್ ನಮ್ಮನೆಯವ್ರು ಯಾರು ಅಲ್ಲಿಗೆ ಹೋಗೋದಕ್ಕೆ ಧೈರ್ಯ ಮಾಡಲ್ಲ. ಅಂಥದ್ರಲ್ಲಿ ನೀನು ಕ್ಷಮಿಸಿ ಮೇಡಮ್, ನಾನಾಗೆ ಅಲ್ಲಿಗೆ ಹೋಗಿರ್ಲಿಲ್ಲ. ಪುಟ್ ಮೇಡಮ್ ಮುಖ ಕಾಣಿಸ್ತಿರ್ಲಿಲ್ಲ, ಅವಳು ಅಲ್ಲಿಗೆ ಹೋಗಿದ್ದಾಳೆ ಅಂದ್ರು, ಅದಕ್ಕೆ ನಾನು ಅಲ್ಲಿಗೆ ಹೋಗಿದ್ದಷ್ಟೇ. ಹಿತ ಪುಟ, ನೀನ್ ಅಲ್ಲಿಗೆ ಹೋಗಿದ್ಯಾ? ಇಲ್ಲ ಅಪ್ಪಮ್ಮ. ದುರ್ಗಾ, ಗೀತಾ ಅಲ್ಲಿ ಹೋಗಿದ್ದಾಳೆ ಅಂತ ನಿನ್ಗೆ ಯಾರು ಹೇಳಿದ್ರು? ಸೆಕ್ಯೂರಿಟಿ ಅಣ್ಣ. ವಾಟ್? ಸೆಕ್ಯೂರಿಟಿನ? ಗೀತಾ ಅಲ್ಲಿ ಹೋಗಿಲ್ಲ ಅಂತಂದ್ರು ಅಲ್ಲಿ ಹೋಗಿದ್ದಾಳೆ ಅಂತ ಅವನು ಯಾಕೆ ಹೇಳ್ದ? ಶರತ್, ಮೇ ಬಿ ಸೆಕ್ಯೂರಿಟಿ ಕನ್ಫ್ಯೂಸ್ ಆಗಿರ್ಬೇಕು. ಬೇರೆ ಯಾವುದೋ ಮಗುನ್ ನೋಡಿ ಹಿತ ಅಂತ ಅನ್ಕೊಂಡಿರ್ತಾರೋ ಏನೋ. ನೋನೋ ಮಾಯಾ, ಹಿತ ಆಗ್ಲಿ ಬೇರೆ ಯಾರೇ ಆಗ್ಲಿ ಅಲ್ಲಿಗೆ ಹೋಗೋದಕ್ಕೆ ಹೇಗೆ ಸಾಧ್ಯ? ಅಣ್ಣ, ಇಫ್ ಇನ್ ಕೇಸ್ ಅವ್ರು ಬೈ ಮಿಸ್ಟೇಕ್ ಆಗಿ ಹೇಳಿದ್ರು ಅಂತಾನೆ ಅನ್ಕೊಳ್ಳೋಣ, ಆದ್ರೆ ಅಲ್ಲಿ ಬೆಂಕಿ ಹತ್ಕೊಳ್ಳೋಕೆ ಹೇಗೆ ಸಾಧ್ಯ? ಹೌದು, ನನಗೂ ಅದೇ ಗೊತ್ತಾಗ್ತಿಲ್ಲ. ಇದ್ದಕ್ಕಿದ್ದಂಗೆ ಬೆಂಕಿ ಹತ್ಕೊಂತು. ನಾನು ಬಾಗ್ಲು ತೆಗಿಯಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ತೆಗಿಯಕ್ಕೆ ಆಗಿರ್ಲಿಲ್ಲ. ಅದೇಗ್ ಸಾಧ್ಯ ದುರ್ಗಾ? ನೀವ್ ಒಳಗ್ ಹೋದ್ಮೇಲೆ ಡೋರ್ ಜಾಮ್ ಆಗಕ್ಕೆ ಹೇಗ್ ಸಾಧ್ಯ? ಬೆಂಕಿ ಹೆಂಗ್ ಹಚ್ಕೊಂತು? ಅಥವಾ ನೀವಲ್ಲಿ ಬೇರೆ ಯಾರನ್ನಾದ್ರೂ ನೋಡಿದ್ರ? ಅಥವಾ ನಾವು ಸೆಕ್ಯೂರಿಟಿನ ಇನ್ನೊಂದ್ಸಲ? ಶಾನ್ವಿ, ಇಟ್ಸ್ ಓಕೆ. ಈಗಾಗಲೇ ಪಾಪ ದುರ್ಗಾ ಹೆದರಿದಾಳೆ. ನೀನ್ ಮತ್ತೆ ಏನೇನೋ ಕೇಳಿ ಅವಳನ್ನ ಇನ್ನಷ್ಟು ಹೆದರಿಸ್ಬೇಡ. ಸದ್ಯ ಯಾರಿಗೂ ಏನೂ ಆಗ್ಲಿಲ್ವಲ್ಲ. ದುರ್ಗಾ, ಇನ್ಯಾವತ್ತೂ ನೀನ್ ಆ ಕಡೆ ಹೋಗ್ಕೊಡ್ದು, ಅರ್ಥ ಆಯ್ತಾ? ಶರತ್, ಇವತ್ ನೀನು ಸರಿಯಾದ ಸಮಯಕ್ಕೆ ದುರ್ಗನ ಕಾಪಾಡದೆ ಹೋಗಿದ್ದಿದ್ರೆ ಅದೇನು ಅನಾಹುತ ಆಗ್ತಿತ್ತೋ ಏನೋಪ್ಪ. ಹೌದು, ನಮ್ ಶರತ್ ಇವತ್ತು ಹೀರೋ ತರ ಹೋಗಿ ನಮ್ ದುರ್ಗನ ಕಾಪಾಡಿದಾನೆ ಅಲ್ವೇ? ದುರ್ಗಾ, ನಿನಗ್ ಬುದ್ಧಿ ಬೇಡವಾ? ಅಲ್ಲಿ ಹೋಗಿದ್ಯಲ್ಲ ನೀನು. ನಿನ್ನನ್ ಕಾಪಾಡಕ್ ಹೋಗಿ ನಮ್ ಶರತ್ಗೆ ಏನಾದ್ರೂ ಆಗಿದ್ರೆ ಏನೇ ಗತಿ? ಬಾಸು, ನೀವಿವತ್ ನನ್ ಜೀವನೇ ಉಳಿಸ್ಬಿಟ್ರಿ. ನಾನ್ ನಿಮಗೆ ಈ ಸಹಾಯಕ್ಕೆ ಹೇಗೆ ಕೃತಜ್ಞತೆ ಹೇಳ್ಬೇಕು ಅಂತಾನೂ ಗೊತ್ತಿಲ್ಲ. ದಟ್ಸ್ ಓಕೆ ದುರ್ಗಾ, ನೀನ್ ನಮಗ್ ಮಾಡಿರೋ ಸಹಾಯದ ಮುಂದೆ ಇದೇನೂ ಅಲ್ಲ. ಈ ರೀತಿ ಹುಡುಗಾಟ ಆಡೋದು ನಿಲ್ಸು ಪ್ಲೀಸ್. ಪ್ಲೀಸ್ ಬಿ ಕೇರ್ಫುಲ್. ಆಯ್ತು ಬಾಸು, ಆದ್ರೆ ನೀವು ನಿಮ್ ಪ್ರಾಣನು ಲೆಕ್ಕಿಸ್ದೆ ನನ್ನನ್ನು ಕಾಪಾಡಿದ್ರಲ್ಲ, ಇದಕ್ಕೇನು ಹೇಳ್ಬೇಕು ನಂಗೆ ಗೊತ್ತಿಲ್ಲ.